ಸಿಎಂ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಭೇಟಿ ಅಂತ್ಯವಾಗಿದೆ. 15 ನಿಮಿಷ ಉಭಯ ನಾಯಕರು ಮಾತುಕತೆಯನ್ನ ನಡೆಸಿದ್ರು. ಇಬ್ಬರ ನಡುವೆ 1-to-1 ಮಾತುಕತೆ ನಡೆಯಿತು. ಈಗ ಸಿಎಂ ರಾಹುಲ್ ಭೇಟಿ ಅಂತ್ಯ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 15 ನಿಮಿಷ ಇಬ್ಬರ ನಡುವೆ ಮಾತುಕತೆ ಆಗಿದೆ. ಸಿಎಂ ಜೊತೆ ಮಹದೇವಪ್ಪ, ಜಾರ್ಜ್ ಸೇರಿ ಹಲವರು ಭಾಗಿಯಾಗಿದ್ದರು. ಫೋಟೋವನ್ನ ನಾವು ನೋಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಭೇಟಿ ಅಂತ್ಯವಾಗಿದೆ. 15 ನಿಮಿಷ ಉಭಯ ನಾಯಕರು ಮಾತನಾಡಿದ್ದಾರೆ. ಸಿಎಂಗೆ ಮಹದೇವಪ್ಪ, ಜಾರ್ಜ್ ಸೇರಿ ಹಲವರು ಸಾಥ್ ನೀಡಿದರು. ರಾಜ್ಯದಲ್ಲಿ ನಡೀತಾ ಇರೋ ಬೆಳವಣಿಗೆಯ ಬಗ್ಗೆ ಮಾಹಿತಿ ಕೊಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಮೂಲಕವೇ ಸಂದೇಶ ಏನಾದರೂ ರವಾನಿಸ್ತಾರ ಸಿದ್ದರಾಮಯ್ಯ? ರಾಜ್ಯದಲ್ಲಾಗ್ತಾ ಇರುವಂತಹ ವಿದ್ಯಮಾನ, ಅದರಲ್ಲೂ ಸಿಎಂ ಸ್ಥಾನಕ್ಕಾಗಿ ಸ್ವಾಮೀಜಿಗಳು ಕೊಡ್ತಾ ಇರುವಂತಹ ಹೇಳಿಕೆ, ಇದೆಲ್ಲವನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿಕೊಡೋ ಪ್ರಯತ್ನ ಆಗಿರಬಹುದು. ರಾಹುಲ್ ಗಾಂಧಿ ಮುಖಾಂತರವೇ ಸಂದೇಶ ಏನಾದರೂ ರವಾನಿಸ್ತಾರ? ಸಿಎಂ ಬದಲಾವಣೆ ಕೂಗಿಗೆ ಬೀಗ ಹಾಕ್ತಾರ ರಾಹುಲ್? ಕೆಲವರು ಸಿಎಂ ಬದಲಾವಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನೂ ಕೆಲವರು ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸ್ವಾಮೀಜಿಗಳು ಕೊಟ್ಟಂತಹ ಹೇಳಿಕೆ, ಎಲ್ಲ ಬೆಳವಣಿಗೆಯನ್ನ ರಾಹುಲ್ ಗಾಂಧಿ ಅವರಿಗೆ ವಿವರಿಸುವ ಪ್ರಯತ್ನ ಏನಾದರೂ ಆಗಿದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಮಾತುಕತೆ ಅಂತ್ಯ ಆಗಿದೆ, ಅವರ ಭೇಟಿ ಅಂತ್ಯ ಅನ್ನುವಂತಹ ಮಾಹಿತಿಗಳೇನು ಬರ್ತಾ ಇದೆ, ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ ಏನ್ ಚರ್ಚೆ ಆಗಿರ್ಬೋದು, ಏನ್ ಇನ್ಪುಟ್ ಸಿಗ್ತಾ ಇದೆ? ವೀಣಾ, ಇದು ಹೆಚ್ಚು ಕಡಿಮೆ 35 ನಿಮಿಷಗಳ ಭೇಟಿ. ಈ ಭೇಟಿಯಲ್ಲಿ 15 ನಿಮಿಷಕ್ಕೂ ಹೆಚ್ಚು ಕಾಲ 1-to-1 ಚರ್ಚೆ ಆಗಿರುವಂತದ್ದು. ಅವರು ಕೇವಲ ಉಭಯ ಕುಶಲೋಪರಿಗೆ ಮಾತ್ರ ಸೀಮಿತ ಆಗಿಲ್ಲ, ಅದನ್ನ ಹೊರತಾಗಿ ಒಂದಷ್ಟು ರಾಜಕೀಯ ವಿದ್ಯಮಾನಗಳ ಬಗ್ಗೆ, ಈ ತನಕ ಆಗಿರುವಂತಹ ಚುನಾವಣೆ, ಲೋಕಸಭಾ ಚುನಾವಣೆ ಆದ ನಂತರ ಆಗಿರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಿದೆ. ಅದರ ಜೊತೆಗೆ ಇತ್ತೀಚೆಗೆ ಅತಿ ಹೆಚ್ಚು ಏನ್ ಕೇಳಿಬಂತು, ಡಿಸಿಎಂ ದಂಗಲ್ ಇರ್ಬೋದು, ಸಿಎಂ ಬದಲಾವಣೆ ವಿಚಾರಗಳಿರ್ಬೋದು, ಮತ್ತೆ ಸ್ವಾಮೀಜಿಗಳು ಹೇಳಿರುವಂತ ಪ್ರಸ್ತಾಪಗಳಿರ್ಬೋದು, ಇವೆಲ್ಲವೂ ಕೂಡ ಚರ್ಚೆ ಆಗಿದೆ. ಅದಾದ ನಂತರ ಇಬ್ಬರ ಆರೋಗ್ಯ ಯೋಗಕ್ಷೇಮದ ಕುರಿತಾಗಿಯೂ ಚರ್ಚೆ ಆಗಿದ್ರಿ. ನೀವು ಹೇಗಿದ್ದೀರಿ, ನಿಮ್ಮ ಹೆಲ್ತ್ ಹೇಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಚರ್ಚೆ ಆಗಿದೆ ಉಭಯ ಕುಶಲೋಪರಿಯಲ್ಲಿ. ಅದನ್ನು ಹೊರತಾಗಿ ರಾಜಕೀಯ ವಿದ್ಯಮಾನಗಳು, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಗಳು, ಅಂದ್ರೆ ರಾಜಕೀಯದ ಮೇಲೆ ಯಾವ ಕೆಲವು ಪ್ರಭಾವ ಬೀರ್ತವೆ. ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣ ಇರ್ಬೋದು, ದರ್ಶನ್ ಪ್ರಕರಣ ಇರ್ಬೋದು, ಪ್ರಭಾವ ಯಾವ ಬೀರ್ತವೆ ಅಂತ ಪ್ರಭಾವ ಬೀರುವಂತಹ ವಿಚಾರಗಳ ಬಗ್ಗೆ ಲೈಟ್ ಆಗಿ ಒಂದೊಂದು ಮಾತಲ್ಲೇ ಚರ್ಚೆ ಆಗಿದೆ ಅನ್ನುವಂಥದ್ದು. ಮತ್ತೆ ಆಡಳಿತ ಹೇಗ್ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಹೇಗಿದೆ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಚರ್ಚೆ ಆಯಿತು. ಇಬ್ರು ಕೂಡ 1-to-1 ಸುಮಾರು 15 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇದೆ. ಮಂಜು, ಒಂದು ವೇಳೆ ರಾಜ್ಯದಲ್ಲಿ ಆಗ್ತಾ ಇರೋ ವಿದ್ಯಮಾನದ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿ ಕೊಟ್ಟಿದ್ದೇ ಆದ್ರೆ, ಅಂತಂದ್ರೆ ಸಿಎಂ ಸ್ಥಾನ ಬದಲಾವಣೆ ವಿಚಾರ ಇರ್ಬೋದು, ಹೆಚ್ಚುವರಿ ಡಿಸಿಎಂ ಹುದ್ದೆ ವಿಚಾರ ಇರ್ಬೋದು, ಇದನ್ನ ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಆಗಿದ್ದೇ ಆದಲ್ಲಿ, ಸೊ ರಾಹುಲ್ ಗಾಂಧಿನೇ ಎಲ್ಲ ಬದಲಾವಣೆಯ ಕೂಗಿಗೆ ಬ್ರೇಕ್ ಹಾಕಬಹುದು ಅಂತ ಅಂತೀರಾ? ಮೊದಲನೇದಾಗಿ ಅದನ್ನ ನಿರೀಕ್ಷೆ ಮಾಡಬಹುದು. ಜೊತೆಗೆ ಇದನ್ನ ಸಂದರ್ಭದಲ್ಲಿ, ಯಾವ ಸಂದರ್ಭ ಇಂಪಾರ್ಟೆಂಟ್ ಆಗುತ್ತೆ ಆ ಸಂದರ್ಭದಲ್ಲಿ ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂತಹ ಭರವಸೆ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ ಅಂತ ಮೂಲಗಳು ಹೇಳ್ತಾ ಇರುವಂತದ್ದು. ಅಂದ್ರೆ ಏನು, ಡಿಸಿಎಂ 3 ಮಾಡಬೇಕು, 4 ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ನೋಡೋಣ ಅಂತ ಹೇಳಿದ್ದಾರೆ ಅನ್ನುವಂಥದ್ದು. ಇವರು ಆ ವಿಚಾರಗಳು ಪ್ರಸ್ತಾಪ ಮಾಡಿಲ್ಲ ಅಂತ ಕೂಡ ಸಿದ್ದರಾಮಯ್ಯನ ಒಂದು ಬಣ ಹೇಳ್ತಾ ಇದೆ. ಆದ್ರೆ ಈ ವಿಚಾರ ಪ್ರಸ್ತಾಪ ಆಗಿದೆ. ಅದರನ್ನ ಹೊರತಾಗಿ ಶಾಸಕರ ಅಭಿಪ್ರಾಯ ಏನಿದೆ, ಮತ್ತೆ ಲೋಕಸಭೆಯಲ್ಲಿ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವು ಅಷ್ಟು ಸ್ಥಾನಗಳು ಬರ್ಲಿಲ್ಲ, ಆ ಸ್ಥಾನ ಅಥವಾ ರಿಸಲ್ಟ್ ಕಡಿಮೆ ಆಗ್ಲಿಕ್ಕೆ ಇದು ಕೂಡ ಕಾರಣ ಎನ್ನುವಂಥದ್ದು ಹಲವು
ಯಾರು ಆಕಾಂಕ್ಷಿಗಳಿದ್ದಾರೆ ಆ ಎಲ್ಲಾ ಆಕಾಂಕ್ಷಿಗಳು ಸಮುದಾಯದ ನಾಯಕರು ಅಂದ್ರೆ ಶಾಸಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಈ ವಿಚಾರವಾಗಿಯೂ ಕೂಡ ಶಾಸಕರ ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ದಾರೆ. ಅದನ್ನೆಲ್ಲವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಮುಟ್ಟಿಸಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು. ಇದನ್ನ ಹೊರತಾಗಿಯೂ ಕೂಡ ಕುತೂಹಲ ಇರುವಂತದ್ದು ಇವತ್ತು 4:30 ಹೊತ್ತಿಗೆ DCM ಇಲ್ಲಿಗೆ ಲ್ಯಾಂಡ್ ಆಗ್ತಾ ಇದ್ರು. ಅದಕ್ಕೂ ಮುಂಚೆ 1-to-1 ಭೇಟಿ ಆಗಿರುವಂತದ್ದು ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಇದೆಲ್ಲದರ ನಡುವೆ ಶಿವಕುಮಾರ್ ಅವರು DK ಶಿವಕುಮಾರ್ ಅವರು ಕೂಡ ಏನಾದ್ರು ಭೇಟಿ ಆಗ್ತಾರ ರಾಹುಲ್ ಗಾಂಧಿಗೆ? ಯಾಕಂದ್ರೆ ತಮ್ಮದೇ ಆದಂತ ವಾದವನ್ನ ಮಂಡಿಸ್ಬೇಕಾಗತ್ತೆ. ಎರಡೂ ಕಡೆ ಕೂಡ ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಅದು ಕೂಡ ಕುತೂಹಲ ಇದೆ. ಈಗ ಈಚೆ ಬಂದ ಕೂಡಲೇ ಒಂದು ಅಭಿಪ್ರಾಯ ವ್ಯಕ್ತ ಆಗಿದ್ದೆ ಅಂದ್ರೆ ಕೇವಲ ಅವರು LOP ಆಗಿ ಏನ್ ಆಯ್ಕೆ ಆದ್ರು ಅದಕ್ಕೆ ಶುಭಾಶಯಕ್ಕೆ ಮಾತ್ರ ಹೆಚ್ಚು ಸಮಯ ಮೀಸಲಾಗಿತ್ತು. ಅದನ್ನು ಹೊರತಾಗಿ 1-to-1 ನಾಯಕರ ಮಾತುಕತೆಯಲ್ಲಿ ಈ ಎಲ್ಲ ಅಭಿಪ್ರಾಯಗಳು ಬಂದಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಭೇಟಿ ಅಂತ್ಯ ಆಗಿದೆ. ಒಟ್ಟು 35 ನಿಮಿಷಗಳ ಭೇಟಿ. ಆದರೆ 1-to-1 ಮಾತುಕತೆ ಆಗಿದ್ದು 15 ನಿಮಿಷ. ಈ 15 ನಿಮಿಷದಲ್ಲಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ಯಾವ ವಿಚಾರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತಹ ಸ್ಪಷ್ಟತೆ ಇನ್ನಷ್ಟೇ ಸಿಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.